ಜಾಗತಿಕ ಮಟ್ಟದಲ್ಲಿ ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರ್ತಾ ಇದೆ. ಜನರು ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಜೀವಿಸುವಂತಾಗಿತ್ತು. ಇಂಟರ್ನ್ಯಾಷನಲ್ ಗ್ರೈನ್ಸ್ ಕೌನ್ಸಿಲ್ ಪ್ರಕಾರ ಜಗತ್ತಿನ ಇತರ ದೇಶಗಳಲ್ಲಿಯೂ ಅಕ್ಕಿಯ ದರ ಏರಿಕೆಯಾಗಿದೆ. ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಸದ್ಯದ ಮಟ್ಟಿಗೆ ಅಕ್ಕಿಯ ದರಗಳು ಇಳಿಕೆಯಾಗುವ ಸಾಧ್ಯತೆಯೇ ಇಲ್ಲ ಎಂಬಂತ ವರದಿ ಆತಂಕವನ್ನ ಉಂಟು ಮಾಡಿತ್ತು. ಇಂತಹ ಸಂದಿಗ್ಧ ಸಮಯದಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತ್ ರೈಸ್ ಯೋಜನೆಯನ್ನ ಅನುಷ್ಠಾನಗೊಳಿಸಿ ಕಡಿಮೆ ಬೆಲೆಗೆ ಅಕ್ಕಿ ವಿತರಣೆ ಮಾಡುವುದರ ಮೂಲಕ ಬಡವರು ಮತ್ತು ಮಧ್ಯಮ ವರ್ಗದವರ ಪಾಲಿಗೆ ಸಂಜೀವಿನಿಯಾಗಿ ಆಸರೆಯಾಗಿದೆ ಎಂದು ಅಕ್ಕಿ ವಿತರಕ ಜುಬೇರ್ ಅಭಿಪ್ರಾಯವನ್ನ ಪಟ್ಟರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಸರ್ಕಾರ ಕಡೆಯಿಂದ ಅಕ್ಕಿ ಸೇಲ್ ಮಾಡ್ತಾಯಿದೆ. 10 ಕೆ ಜಿ 290 ರೂಪಾಯಿ. ಸುಮಾರು 4 ತಿಂಗಳಿಂದ ನಾವು ಸೇಲ್ ಮಾಡ್ತಾಯಿದ್ದೀವಿ. ತಗೊಂಡು ಬೇತಮಂಗಲ, ಕಾಮಸಂದ್ರ, ಕೋಲಾರ ಡಿಸ್ಟಿಕ್ಕು, ಮಾಲೂರು ತಾಲೂಕು, ನಮ್ಮ ಬಂಗಾರಪೇಟೆ ತಾಲೂಕು ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ಬಡವರಿಗೆ ಸ್ವಲ್ಪ ಈ ಅಕ್ಕಿಯಿಂದ ತುಂಬ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಹಾಗೂ ನಮಗೂ ಸಹ ಸಹಕಾರಿ ಆಗ್ತಾ ಇದೆ. ಸರ್, ಹಿಂದೆ ತಗೊಂಡೋಗಿದ್ರಾ? ಹೌದು ಸರ್, ತಗೊಂಡೋಗಿ ಅಡಿಗೆ ಚೆನ್ನಾಗಿ ಆಗ್ತದೆ. ಆಗುತ್ತೆ.